ಸರ್ ನಾನು ಇಂಥ ಸುಳ ಮಕ್ಕಳಿಂದನೇ ಕಾಲ್ ಕಳ್ಕೊಂಡು ಮಣಿಪಾಲಾಗ ಒಂದು 40 ಲಕ್ಷ ಇಟ್ಟಿನಿ. ಎಲ್ಲರೂ ಬೈತಾನೆ ಇದಾರೆ ಈ ಅಪ್ಪಂಗೆ. ಫುಲ್ ಹೆವಿ ಕುಡಿದೇನೆ, ಗಾಡಿ ಸಿಡಿ ಆಗ್ತದ. ಆಟ ಓಡಿಸ್ತೀರಾ? ನಾನೇ ಓಡಿಸ್ಕೊಂಡ್ ಬರ್ತೀನಿ, ಈ ಕಡೆ ಬನ್ನಿ. ಅಲ್ಲಿ ಮುಂದೆ ಹಾಕ್ತೀನಿ ಬನ್ನಿ ಸರ್. ಒಂದಂತೂ ಕನ್ಫರ್ಮ್ ಆಯ್ತು, ನನ್ನ ಫ್ಯೂಚರ್ ಅಂತೂ ಸೆಕ್ಯೂರ್ ಗುರು. ಎಣ್ಣೆ ಹೊಡೆದ್ಬಿಟ್ಟು ಯಾಕಂದ್ರೆ ಗಾಡಿ ಓಡಿಸ್ತೀಯಾ? ನಿಂಗೆ ಟೆನ್ಷನ್ ಫೀಲಿಂಗ್ ಇದ್ರೆ ಮನೇಲಿ ಹಿಡ್ಕ ಗಾಡಿ ತಗೊಂಡ್ ಬೇರೆಯವ್ರಿಗೆ ಏನಕ್ಕೆ ತೊಂದರೆ ಕೊಡ್ತೀಯ ಗುರು? ಅಲ್ಲಾಕ್ಬೇಕಾ? ಸ್ವಲ್ಪ ಸೈಡು. ಹಾ ಹುಡ್ತಿದ್ಯಾ ಕಣ, ನೀನ್ ಗಾಡಿ ಓಡಿಸ್ಬೇಡ ಕಣ, ನೀನ್ ಗಾಡಿ ಎತ್ಬೇಡ. ನೀನ್ ತಗೊಂಡೋದ್ರೆ ಸೀದಾ ಶಿವನ್ ಪದಕ್ಕೆ ಸೇರ್ಕೊಂತೀಯ ಬಾ. ಹಂಗಾಗಲ್ಲ ಕಣ, ನೀನ್ ಹೇಳ್ದಂಗ ಆಗಲ್ಲ. ಸುಮ್ ಕೂತ್ರಲ್ಲ ನೀನ್ ಲೇ. ಸರ್ ತಗೊಳ್ಳಿ. 20 ವರ್ಷ ಆದ್ಮೇಲೆ ಆಟೋ ಓಡಿಸ್ದೆ. ಏನ ಹಿಂಗ್ ಮಾಡಿದ್ರೆ ಹೆಂಗೋ ನೀನು? ನೀನ್ ಅಲ್ಲೇ ಕುತ್ಕೊಂಡಿರು ಮಗ. ನೀನ್ ಕುಡಿದ್ಮೇಲೆ ಗಾಡಿ ತಗೊಂಬರ್ಬಾರ್ದು ಕಣ. ನಿಮಗೆ ಗೊತ್ತಿರುತ್ತೆ ಸರ್ ಅವರು. ಸರ್ ನಮಗೂ ಬುದ್ಧಿ. ಹೆಂಡ್ರ ಮಕ್ಕಳು ರೋಡಲ್ಲಿ ಬಿದ್ರು ನಾವು ನಿಲ್ಲಂಗ ಓಡಿ ಬರ್ತಾನೆ. ಕಂಪ್ಲೇಂಟ್ ಹಾಕಿ ನಿಮ್ ಕಡೆಯಿಂದ ಸಾಹೇಬ್ ಇದ್ದಾರೆ, ಕಂಪ್ಲೇಂಟ್ ಹಾಕಿ ಅದೇನಿದೆ ನಡೆಸಿ ಆಯ್ತಾ? ಪಕ್ಕದಲ್ಲಿ ಸಂಜೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಬನ್ನಿ. ಏನಾಗಲ್ಲ ಆಯ್ತು, ಅವ್ರು ನೋಡ್ಕೊಂತಾರೆ. ಅವ್ನ್ ಬಿಡ್ಬೇಡಿ ಸರ್, ಅವನ್ನ ಪಬ್ಲಿಕ್ ನ್ಯೂಸೆನ್ಸ್ ಇವರಿಂದಾನೇ ಆಗೋದು. ಸರ್ ನಾನು ಇಂಥ ಸುಳ ಮಕ್ಕಳಿಂದನೇ ಕಾಲ್ ಕಳ್ಕೊಂಡು ಮಣಿಪಾಲಾಗ ಒಂದು 40 ಲಕ್ಷ ಇಟ್ಟಿನಿ. ಇನ್ನು ಕ್ಯೂರ್ ಆಗಿಲ್ಲ, ಆದ್ರೂ ಮತ್ತೆ ಹೊಟ್ಟೆ ಜೀವನಕ್ಕೆ ಹೋಗಿದ್ದೀನಿ. ಇಂಥವ್ರಿಂದನೇ ಆಗಿದ್ದು. ಸರ್ ಕೀ ಕೊಟ್ಟಿದ್ದೀನಿ, ಬರ್ತೀನಿ ಸರ್. ಥ್ಯಾಂಕ್ ಯು. ಏನು ಮಾಡೋಕ್ಕಾಗಲ್ಲ, ಕಾನೂನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಬೇಕು. ಈ ಥರ ಒಂದ್ಸತಿ ಸಿಗಾಕೊಂಡ್ರೆ ಜೀವನದಲ್ಲೇ ಇನ್ನೊಂದ್ಸತಿ ಗಾಡಿ ಮುಟ್ಟಬಾರ್ದು, ಆ ಥರ ಮಾಡಬೇಕು. ಅವಾಗಲೇ ಎಲ್ಲ ಸರಿ ಹೋಗೋದು. ಇಲ್ಲಾಂದರೆ ನಮ್ಮ ಪ್ರಪಂಚ ಇಷ್ಟೇ.